ನೂತನ ಪಂಚಕಸದ ರಥವನ್ನು ಬುದ್ಧ ಬಸವ ಅಂಬೇಡ್ಕರ್ ಸಭಾಭವನದಿಂದ ವಿಜೃಂಭಣೆಯಿಂದ ಮೆರವಣಿಗೆ ಡೊಳ್ಳು ಆಮೇಲೆ ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆ ಮಾಡ್ಕೊಂತ ಮಗ್ಗೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಬರ್ತೀವಿ. ಆಮೇಲೆ ಈಗ ಜಾತ್ರೆಯ ಅಂಗವಾಗಿ ಸಾಮೂಹಿಕ ವಿವಾಹಗಳು, ಆಮೇಲೆ ಇವು ಎತ್ತಿನ ಮೆರವಣಿಗೆ, ಆಮೇಲೆ 3 ದಿನದ ಕಾರ್ಯಕ್ರಮಗಳು, ರಸಮಂಜರಿ ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮಗಳು ಎಲ್ಲ ಇರುತ್ತವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈಗ ಮಗ್ಗೇಶ್ವರ ದೇವಸ್ಥಾನ ಕಮಿಟಿಯ ಸದಸ್ಯರಾದ ಸುರೇಶ್ಗೌಡ ಶಿವಗೌಡ್ರಿ, ಆಮೇಲೆ ಅಲ್ಲಿ ಬಸವರಾಜ್ ಅಧಿಕಾರಿ ಅವರೇ, ಷಣ್ಮುಖಪ್ಪ ರಾಂಪುರ್ ಅವರೇ, ಆಮೇಲೆ ಇವರು ಅಂಬರೀಶ್ ಹುಬ್ಬಳ್ಳಿ ಅವರೇ, ಈರಣ್ಣ ಉಳ್ಳಾಗಡ್ಡಿ, ಶರಣೇಶ್ ಉಳ್ಳಾಗಡ್ಡಿ ಅವರೇ, ಬಸವರಾಜ್ ಗಿಡ್ಗುಳಿ ಅವರೇ, ಅವರೇ, ಅಶೋಕ್ ಕರಕೇರಿ ಅವರೇ, ಅವರೇ ಹೊಸ ತೇರು ಆಗ್ಬೇಕಂತ ಹೇಳಿ ಆ ಹೊಸ ತೇರು ಉದ್ದೇಶ ಏನಿತ್ತಪ್ಪ ಅಂದ್ರೆ ಆ ಮೊದಲಿನ ತೇರು ಶಿಥಿಲಗೊಂಡಿತ್ತು. ಆ ಶಿಥಿಲಗೊಂಡ ತೇರನ್ನು ಈಗ ಒಂದು 2-3 ವರ್ಷದಿಂದ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಮಾಡ್ಬೇಕಂತೇಳಿ. ಆದರೆ ಅದು ಕರೋನಾ ಮತ್ತು ಹೀಗೆಲ್ಲ ಬಂದು ಅಷ್ಟಕ್ಕಷ್ಟೇ ಜಾತ್ರೆ ಮಾಡುವಂಥ ವ್ಯವಸ್ಥೆ ಎಲ್ಲರೂ ಅಪೇಕ್ಷೆ ಪಟ್ಟು ನಾವು ಇಬ್ಬರು ಸ್ವಾಮಿಗಳು ಕರೆದು ಕಲಬಾವಿಯಲ್ಲಿ ಹೋಗಿ ಅದೇ ಥರ ತೇರು ಆಗ್ಬೇಕಂತೇಳಿ ಎಲ್ಲ ಊರಿನ ಹಿರಿಯರು ಎಲ್ಲ ನಮ್ಮ ದೇವಸ್ಥಾನ ಕಮಿಟಿ ಎಲ್ಲ ಸದಸ್ಯರು ಹೋಗಿ ಅದೇ ಥರನಾದ ತೇರು ಆಗಬೇಕು ಅಂತ ಹೇಳಿ ನಾವು ಇಚ್ಛೆ ಪಟ್ಟಾಗ ಆ ತೇರಿನ ಅಂದಾಜು ಮೊತ್ತ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗ್ಬೇಕಂತ ತೀರ್ಮಾನ ಆಯ್ತು. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೆ ನಾವು ಪ್ರಯತ್ನ ಮಾಡ್ತಾನೇ ಇದ್ವಿ. ಈ ದೇವಸ್ಥಾನಕ್ಕೆ 1 ರೂಪಾಯಿ ಆದಾಯ ಇಲ್ಲ. ಇಂಥ ದೇವಸ್ಥಾನಕ್ಕೆ ಈ ಒಂದು 50 ಲಕ್ಷ ರೂಪಾಯಿ ತೇರು ತರೋದು ಹೇಗಂತೇಳಿ ಎಲ್ಲ ಕಮಿಟಿಯವರು ಚರ್ಚೆ ಮಾಡಿ ಇಲ್ಲ ತರೋಣ ಅಂಥೇಳಿ ತಮ್ಮ ಕೆಲಸಗಳನ್ನು ಎಲ್ಲ ಬತ್ತಿ ಸರ್ವ ಪ್ರಯತ್ನ ಮಾಡಿ ಮನೆಗೆ ಅಡ್ಡಾಡಿ 15 ವಾರ್ಡ್ ಅಲ್ಲದೆ ಮತ್ತು ಬೇರೆ ಊರಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿವರೆಗೆ ಕೂಡ ಪ್ರಯತ್ನ ಮಾಡಿದ್ಮೇಲೆ ಈಗೊಂದು ಹಂತಕ್ಕೆ ಬಂದಿದೆ. ನಾಳೆ ದಿವಸ ನಮ್ಮ ದಾನನಗೌಡರು ಹೇಳುವಂತೆ ನಾಳೆ ದಿವಸ ಒಳ್ಳೆಯ ದಿವಸ ಐತೆ. ನಾಳೆನೂ ಕೂಡ ಆ ತೇರು ಆಗಮಿಸುತ್ತಾ ಆ ಒಂದು ತೇರನ್ನು ಎಲ್ಲರೂ ಬರಮಾಡ್ಕೊಳ್ಬೇಕು. ಊರಿನ ಭಕ್ತರು ಮತ್ತು ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ಕೂಡ ಭಕ್ತಿಯಿಂದ ಆ ತೇರನ್ನು ಸ್ವಾಗತ ಮಾಡ್ಕೋಬೇಕಂತೇಳಿ ಈ ಪತ್ರಿಕೆ ಮುಖಾಂತರ ಅವರಿಗೆ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಟೈಮು 4 ಗಂಟೆಗೆ ಬುದ್ಧ ಬಸವದಿಂದ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಬರುತ್ತೆ. ಅದರಂತೆ ಏನು ಎಲ್ಲರೂ ತನುಮನದಿಂದ ಇವತ್ತೇನು ಸಹಾಯ ಮಾಡಿದ್ದಾರೆ, ಮೊಟ್ಟ ಮೊದಲನೇದಾಗಿ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಮಿಟಿಯ ಪರವಾಗಿ ಊರಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಈ ದೇವಸ್ಥಾನಕ್ಕೆ ಏನು ಹೊಸ ತೇರಿನ ಸಹಾಯಕ್ಕೆ ಏನಿನ್ನೂ ಕಾಣಿಕೆ ಕೊಡೋರಿದ್ದಾರೆ, ಬರೆಸಿದ್ದಾರೆ, ಇನ್ನೂ ಕೊಡೋರಿದ್ದಾರೆ, ಅವರು ಕೂಡ ಕೊಟ್ಟು